ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ರಾಜ್ಯ ಸರ್ಕಾರದ ಮೇಲ್ಮನವಿ ವಿಚಾರಣೆ ಮುಂದುವರಿಯುತ್ತೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಮಾಡಿರುವ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ, ಅಂದ್ರೆ ಅವರಿಗೆ ಜಾಮೀನು ಕೊಟ್ಟಿರುವಂತಹ ವಿಚಾರವನ್ನು ಪ್ರಶ್ನಿಸಿ ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿತ್ತು. ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದಿವಾಲಾ ಹಾಗೆ ನ್ಯಾಯಮೂರ್ತಿಯಾಗಿರುವಂತಹ ಮಹದೇವಮ್ಮ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ನಾಳೆ ದರ್ಶನ್ ಪರ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅಂತಿಮ ವಾದವನ್ನು ಮಂಡಿಸ್ತಾರೆ. ವಾದ ಮಂಡನೆ ಬಳಿಕ ಬಹುತೇಕ ನಾಳೆನೇ ಆದೇಶ ಪ್ರಕಟ ಆದರೂ ಕೂಡ ಆಶ್ಚರ್ಯ ಇಲ್ಲ. ದಾವಣಗೆರೆಯಲ್ಲಿ ಪಂಚಪೀಠಾಧಿಪತಿಗಳಾದಂಥ ರಂಭಾಪುರಿ ಶ್ರೀಗಳು, ಉಜ್ಜಯಿನಿ, ಶ್ರೀಶೈಲ, ಕೇದಾರ ಕಾಶಿ ಸ್ವಾಮೀಜಿಗಳ ಸಮಾಗಮ ಆಗಿದೆ. 2 ದಿನಗಳ ಪೀಠಾಚಾರ್ಯ ಹಾಗೆ ಶಿವಾಚಾರ್ಯ ಶೃಂಗ ಸಮ್ಮೇಳನದಲ್ಲಿ ಚಿಂತನೆಗಳು ನಡೆಯುತ್ತವೆ. ನಾಳಿನ ಸಮಾರೋಪದಲ್ಲಿ ಜಾತಿ ಗಣತಿಯಲ್ಲಿ ಯಾವ ಹೆಸರು ಬರೆಯಿಸಬೇಕು, ಮೇಲಾಗಿ ವೀರಶೈವ ಜನಸಂಖ್ಯೆ ಮತ್ತು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮತ್ತು ನಿರ್ಧಾರಗಳು ಪ್ರಕಟ ಆಗುತ್ತವೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗೆ ಊಟದಲ್ಲಿ ಏನೋ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಶಾಸಕ ಅರವಿಂದ ಬೆಲ್ಲದ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶಾಸಕರ ಪರ ಇಬ್ಬರು ಮುಸ್ಲಿಂ ಹುಡುಗರು ಮಠದಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಅಡುಗೆ ಮನೆಯಲ್ಲಿ ಹೋಗಿದ್ದು ಭಕ್ತರಿಗೆ ಗೊತ್ತಾಗಿದೆ. ಲಿಂಗಾಯತ ಮಠದಲ್ಲಿ ಮುಸ್ಲಿಂ ಯುವಕರಿಗೆ ಏನು ಕೆಲಸ ಅಂತ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಸ್ವಾಮೀಜಿಯೇ ತಮ್ಮ ಬಳಿ ಹೇಳಿದ್ದಾಗಿ ಬೆಲ್ಲದ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಬಂಡಾಯ ನಾಯಕರ ದಂಡು ಬೀಡು ಬಿಟ್ಟಿದೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿಗೆ ರೆಬೆಲ್ಸ್ ಆಗಮಿಸಿದ್ದಾರೆ. ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಬಿ.ವಿ. ನಾಯಕ್, ಶ್ರೀಮಂತ್ ಪಾಟೀಲ್ ಸೇರಿದಂತೆ ಅನೇಕರು ದೆಹಲಿಗೆ ಆಗಮಿಸಿದ್ದು ನಾಳೆ ಗೃಹ ಸಚಿವರು ಅಥವಾ ಗೃಹ ರಾಜ್ಯ ಖಾತೆ ಸಚಿವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಬಾಂಗ್ಲಾದೇಶಿ ವಲಸಿಗರ ಅಕ್ರಮ ವಾಸದ ಬಗ್ಗೆ ಹಾಗೂ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಚರ್ಚೆ ನಡೆಯುವ ಚಾನ್ಸಸ್ ಇದೆ.